ಬಂದಿದೆ ನಿಮ್ಮ ಇಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ದೆವ್ವ ಇದೆ ಇಲ್ಲ ಅಂತ, ಅದನ್ನ ನಾವು ಇವತ್ತ ಇದೆಯಾ ಇಲ್ವಾ ಅಂತ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಬಂದಿದ್ದೀವಿ. ಇವಾಗ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಾವು ಇಲ್ಲೇ ಇರಬೇಕಾಗುತ್ತೆ. ಸೊ ಏನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಕ್ಕಪಕ್ಕ ವಾತಾವರಣ ನೋಡ್ತಾ ಇದೆ, ಆಲ್ರೆಡಿ ಗಾಬರಿ ಆಗ್ತಾ ಇದೆ. ನಾವಿಬ್ಬರೇ ಬಂದಿದ್ದೀವಿ ಗಾಯ್ಸ್, ನಂಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ. ಆಮೇಲೆ ಒಂದು ಚಾಲೆಂಜ್ ಇದೆ ಅಕ್ಸೆಪ್ಟ್ ಮಾಡ್ಕೊಂಡ್ ಬಂದಿದ್ದೀವಿ ಇಬ್ಬರೇ ಹೆಣ್ಮಕ್ಳು. ಅದ್ರಲ್ಲೂ ನೋಡೋಣ ಏನಾಗುತ್ತೆ ಅನ್ನೋ ಒಂದು ಕುತೂಹಲದಿಂದ ಬಂದಿದ್ದೀವಿ. ನಾವು ನಿಜವಾಗ್ಲೂ ಭಯ ಪಡ್ತೀವ ಅಥವಾ ನಾರ್ಮಲ್ ಆಗಿ ಇರ್ತೀವ ಅಷ್ಟೇ. ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಆಗಿದ್ರೆ ಇನ್ನೇನಕ್ಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಹೋಗೋಣ. ನೋಡಿಗ ಯಪ್ಪ ದೇವರ ಮುಖಗಳು ನೋಡಿ, ನೋಡಿದ್ರೇನೆ ಭಯ ಆಗ್ತಾ ಇದೆ. ಅಯ್ಯವ್ವ ಎಷ್ಟು ಕತ್ಲಾಗ್ಬಿಟ್ಟೈತಲ್ಲ, ಅವಾಗಲೇ ಕತ್ಲಾಗಿದೆ. ಇಲ್ಲಿ ಹುಡುಗ ಶ್ರೀಮತಿ ರಾಮಣ್ಣ ಅಂತೆ, ರೇವಣ್ಣನವರು ಮತ್ತು ಮುತ್ತಮ್ಮನವರು. ಇವರು ಮೇ ಬಿ ಹಸ್ಬೆಂಡ್ ವೈಫ್ ಇರ್ಬೇಕು. ಹಸ್ಬೆಂಡ್ ವೈಫ್. ಇಲ್ಲಿ ನೋಡು, ಈ ಕಡೆ ಒಂದಿದೆ, ಈ ಸೆಂಟ್ರಲ್ ಒಂದು ಎರಡು, ಈ ಕಡೆ ಒಂದು, ಅದ್ರೆ ಗಂಡ ಹೆಂಡತಿ ಇಬ್ರು. ಅದೇ ಹುಳ ಇದೆ ದೇವ್ರೆ, ಯಾಕೋ ಇಲ್ಲಿನೂ ಇಬ್ರು ಅವ್ರೆ ಅನ್ಸುತ್ತೆ ಅಲ್ಲ. 1931 ಲೋಡಲ್ಲಿ ಭಯ ಆಗ್ತೈತೆ ಕಡೆ. ಅಲ್ಲಿ ಏನೋ ಇದೆ ನೋಡೆ. ಏನಿದು ಈ ತರ ಇದೆ? ವಿಚಿತ್ರವಾಗಿದೆ ಅಲ್ಲ ಇದು. ಏನಪ್ಪ ನಾನ್ ನೋಡೇ ಇಲ್ಲ. ಏನೋ ಮಾಟ ಮಂತ್ರ ಮಾಡಿಸ್ತಾರ ಅನ್ಸುತ್ತೆ ಕಣಲೆ. ಇಲ್ಲಿ ಇರ್ಬೇಕು ಅನ್ಸುತ್ತೆ. ಬನ್ನಿ ನಾವು ಯಾಕಪ್ಪ ಆ ಕಡೆ ಹೋಗೋಣ. ಯಾವ್ದಕ್ಕೂ ಒಳ್ಳೇದು. ಹುಷಾರು ನೋಡ್ಕೊಂಡ್ ಬನ್ನಿ. ಇಲ್ಲಿ ಇನ್ನೊಂದಿದೆ, ಇದು ಗೋರಿ ಗಂಗಪ್ಪನ. ಈ ಕಡೆ ಒಂದಿದೆ ನೋಡು. ವರ್ಷ ಬೇಡಪ್ಪ ಹೋಗೋಣ ಬಾ. ಬೇಡ ಕಣೆ ಪ್ಲೀಸ್, ಅರ್ಥ ಮಾಡ್ಕೊ. ಬೇಡ ಗಂಟೆನೆ ಯಾಕೆ ಇಷ್ಟ ಭಯ ಪಡ್ತೀನಿ? ಬೇಡ ಅಂತ ಹೇಳ್ತಿದ್ದೀನಿ ತಾನೇ. ಬೇಡ ನಂಗೆ ಬಂದಿರೋದೇ ನೋಡಕಂತೆ, ಅದ್ರಲ್ಲಿ ಭಯ ಯಾಕೆ? ಬಾ ಏನು ಇಷ್ಟಕ್ಕೆ ಭಯ ಪಟ್ರೆ ಇನ್ನ ಇದೆ ನಾವು ನೋಡೋದು. ದೊಡ್ಡವ್ರು ಹೇಳೋದು ನಿಜ ಕಣೆ. ಒಂದ್ ನಿಮಿಷ ಏನೇ ಬೇಡ, ಬೇಡಪ್ಪ ಪ್ಲೀಸ್ ಬೇಡ. ಅಲ್ಲೋಡಲ್ಲಿ ಅಳ್ಳಾಡ್ತಾ ಇದೆ. ಇಲ್ಲಿ ಇಲ್ಲಿ ರಾತ್ರಿ ಎಲ್ಲ ಬೆಂಕಿ ಬೆಂಕಿ ಅಲ್ಲಿ ಇಡೀ ರಾತ್ರಿ ಮಾಡ್ಬೇಕು ನಾವು ದಯವಿಟ್ಟು. ಜಸ್ಟ್ ಇನ್ನು ಟೈಮ್ ಎಲ್ಲ ಫುಲ್ ಸುಟ್ಟಿರ್ತಾರೆ, ಹಂಗೆ ಇದು ಮಾಡಿರ್ತಾರೆ. ದೇವರೇ ಭಯ ಆಗ್ತಿದೆ ಕಣೆ ಇವತ್ತು. ನಾನೇ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಬಂದೆ. ಏನಿಲ್ಲ, ನಿಮ್ ಭಯ ಪಡ್ಬೇಡ ದಯವಿಟ್ಟು ದಯವಿಟ್ಟು ನಿಜವಾಗ. ಇವಾಗ ಇನ್ನ ಕುತೂಹಲ ಹೆಚ್ಚಾಗ್ತಾ ಇದೆ. ವರ್ಷ ಅಲ್ಲಿ ಒಂದು ನಿಮಿಷ. ಏನಿಲ್ಲ ಕಣೆ ಅದು. ಅಲ್ಲಿ ಶಾಡೋ ಕಾಣ್ತಿದೆ, ನೋಡ್ತಿದ್ಯಾ? ಕಾಣಿಸ್ತಿದ್ಯಾ ನಿಂಗೆ? ಬಾ ಹೋಗೋಣ ಪ್ಲೀಸ್ ಬಾ. ಇಲ್ಲಿವರೆಗೂ ಬಂದಿದ್ದೀವಿ ವರ್ಷ, ಅರ್ಥ ಮಾಡ್ಕೊ. ನಾವು ಬಂದಿರೋದೇ ಚಾಲೆಂಜ್. ಬಾ ನೀನು ನಿಮಿಷ ಬಾ, ಊಟ ಮಾಡ್ಕೊಂಡು ಬರೋಣ. ಇಡೀ ರಾತ್ರಿ ಮಾಡ್ಬೇಕು ನಾವು ದಯವಿಟ್ಟು. ಇವಾಗ ಜಸ್ಟ್ ಇನ್ನ ಟೈಮ್ ಆಗಿಲ್ಲ ವರ್ಷ. ಕಾಲಲ್ಲೆಲ್ಲ ಇದಾವೆ. ಏನೋ ಇದೆ ಪಾಪ. ಏನಿಲ್ಲ ದಯವಿಟ್ಟು ಬೇಡ. ಎದ್ದಳು ಏನಾಯ್ತೆ ನಿನ್ಗೆ? ಮಮ್ಮಿ ಬಾ ಫಸ್ಟ್ ಹೋಗೋಣ ಬಾ. ಟೈಮ್ 12 ಗಂಟೆ 7 ನಿಮಿಷ ಆಯ್ತು ಕಣೆ. ಅಶ್ವಾಗ್ತಾ ಇದೆ, ಊಟ ಮಾಡ್ಬಿಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದು ಕಾನ್ಸೆಪ್ಟ್ ಮಾಡೋಣ ಅನ್ಕೊಂಡು, ಅಂದರೆ ದೆವ್ಗಳಿಗೆಲ್ಲ ಬಜ್ಜಿ ಇಷ್ಟ ಅಂತೆ. ಅದು ಮೆಣಸಿನ್ಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಅಂತೆ. ನಿಜನಾ? ಅದಕ್ಕೋಸ್ಕರ ನಾನು ಇವತ್ತು ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡು ಬಂದೀನಿ. ನಾವು ಇವಾಗ ಯಾವ್ದ್ರ ಮೇಲೆ ಕೂತಿದ್ದೀವಿ ಅಂತ ಗೊತ್ತಾ ನಿನ್ಗೆ? ಗೊತ್ತು, ಗೋರಿ ಮೇಲೆ ಕೂತಿದ್ದೀವಿ ಅಂತ. ಗೋರಿ ಮೇಲೆ ಕೂತಿದ್ದೀವಿ ಗಾಯ್ಸ್. ಇನ್ನೊಂದು ನಿಮ್ಗೆ ಹೇಳ್ಬೇಕು ಕುತೂಹಲಕರ ಒಂದು ಸಂಗತಿ ಏನಂತಂದ್ರೆ, 12 ಗಂಟೆ ರಾತ್ರಿಲಿ ಗೋರಿ ಮೇಲೆ ಕುತ್ಕೊಂಡು ಬಜ್ಜಿ ತಿನ್ನೋದು ಎಷ್ಟು ಮೆಚ್ಬೇಕಲ್ವಾ? ಮೆಚ್ಬೇಕಲ್ಲ. ನನ್ಗೆ ಹೆವಿ ಮೀಟರ್ ಆಫ್ ಆಗ್ಬಿಟ್ಟೈತೆ. ನೀನ್ ಹೇಳಿ ನನಗಾಗ್ತಿದೆ ಇಲ್ಲಿ ಭಯ. ಸಿಕ್ಕ ಕೊಡು ತಿಲ್ಲಿ ಅವ್ರನ್ನು. ಅಜ್ಜಿ ತಾತ ಕ್ಷಮಿಸ್ಬಿಡಿ, ನೀವು ತಗೊಳ್ಳಿ. ನಿಮ್ಗೂ ಸ್ವಲ್ಪ ಇಟ್ಬಿಟ್ಟೆ ತಿಂತೀವಿ, ಓಕೆನಾ? ತಿನ್ಬಿಡ್ಲಿ, ತಿನ್ನಿ ಪರವಾಗಿಲ್ಲ, ಏನಾಗಲ್ಲ. ಏನೋ ಸೌಂಡ್ ಬರ್ತಿದೆ. ಹೌದು, ಏನೋ ಸೌಂಡ್ ಆಗ್ತದೆ.
ಕೇಳಿಸ್ತಿದ್ಯಾ? ಕೇಳಿಸ್ತು ನನಗೆ. ನಿಮಗೆ ಕೇಳಿಸ್ತಿದೆ? ಇರಲಿ ಬಿಡು ಕಣೆ, ಧೈರ್ಯ, ಕೂಲ್. ನಮ್ಮ ಮೈಂಡ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ. ಏನಿಲ್ಲ, ಸ್ಮಶಾನದಲ್ಲಿ ಹೇಳ್ಬೇಕಂದ್ರೆ ನೆಗೆಟಿವಿಟಿನೇ ಜಾಸ್ತಿ ಇದೆ. ಎಷ್ಟೇ ಥಿಂಕ್ ಮಾಡಿದ್ರು ಪಾಸಿಟಿವ್ ಇರೋಣ ಅಂತ ಥಿಂಕ್ ಮಾಡಿದ್ರು. ಆಮೇಲೆ ಈ ನಾಯಿಗಳ ಸೌಂಡ್ ಹೆವಿ ಆಗ್ಬಿಟ್ಟೈತೆ, ಅದ್ರದ್ದೇ ಭಾರಿ ಭಯ ನನಗೆ. ಓಕೆ ಬನ್ನಿ ಗಾಯ್ಸ್, ಇವಾಗ ನಮ್ಗೆ ಏನಂತಂದ್ರೆ ಊಟ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ದೇವಗಳನ್ನ ನೋಡಕ್ಕೆ 12 ಗಂಟೆನೇ ಕರೆಕ್ಟ್ ಟೈಮ್ ಅಂತ ನನ್ನ ಪ್ರಕಾರ. 12 ಹೇಳ್ತಾ ಇದ್ರು ಆಲ್ಮೋಸ್ಟ್. ಇವಾಗ ವಯಸ್ಸಾದವರು, ಹಿಂದಿನ ಕಾಲದವ್ರು ಇರ್ತಾರೆ ಗೊತ್ತಾ ನಿಮ್ಗೆ, ಅವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ರಾತ್ರಿ 12 ಗಂಟೆ ಆದ್ರೆ ಸಾಕು, ಆಚೆ ಹೋಗ್ಬೇಡಿ, ದೇವಗಳೆಲ್ಲ ತಿರುಗಾಡ್ತಿರುತ್ತೆ, ಬಿಡಬೇಡಿ ಅಂತ. ನಾನ್ ನೋಡಿದ್ರೆ ಇನ್ನೊಂದೇ ವರ್ಷ ನಾನು ಬಿಟ್ಕೊಂಡು ಬಂದಿದ್ದೀನಿ ಎಕ್ಸ್ಪೀರಿಮೆಂಟ್. ಆಲ್ರೆಡಿ ಇವಾಗ ಎಷ್ಟು ಗೊತ್ತಾ ಟೈಮು? 12 ಗಂಟೆ 12 ನಿಮಿಷ. ಬಾ ಹೋಗೋಣ. ನಿಜವಾಗ್ಲೂ ದೆವ್ವ ಇದೆಯಾ ಇಲ್ವಾ ಚೆಕ್ ಮಾಡೋಣ. ಬಾ ನೋಡಬ್ರೆ ನಾ ಬನ್ನಿ. ಅಜ್ಜಿ ಏನೋ ಇಟ್ಕೊಂಡ್ರೆ ಅಂದರೆ ತುಂಬ ಪ್ರಾಬ್ಲಮ್. ನೋಡು, ಏನೋ ಮಾಡಿಸಿಟ್ಟಿದ್ದಾರೆ ಅನ್ಸುತ್ತೆ. ನೋಡು, ಅಲ್ಲ ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ಊಟ ಇಟ್ಟಿದ್ದಾರೆ. ಊಟ ಅಲ್ಲ ಕಣೆ, ಅದು ಹತ್ರ ಹೋಗಿ ನೋಡೋಣ. ಬೇಡ ಸುಮ್ಮನೆ, ಯಾಕೆ ವರ್ಷ ಅದು ಮಾಡಿಸಿಟ್ಟಿದ್ದಾರೆ ನೋಡು. ಆ ವರ್ಷ ಎಲ್ಲೋ ಕಲರ್ ದಾರ ಏನೋ ಇಟ್ಟಿದ್ದಾರೆ, ಕಲ್ಲು ಇಟ್ಟಿದ್ದಾರೆ. ಹೆಸರು ನೋಡು. ಇಲ್ಲಿ ಇನ್ನೊಂದು ಏನಿದೆ ನೋಡುಗ, ಬೇಡ. ಗೈಸ್
ದಯವಿಟ್ಟು ಈ ವಿಡಿಯೋನ ಯಾರು ಮಾಡಕ್ ಹೋಗ್ಬಿಡಿ. ಇಂಥ ವಿಡಿಯೋ ನಾವು ಎಕ್ಸ್ಪೆರಿಮೆಂಟ್ಸ್ಗೋಸ್ಕರ ನಾವು ಮಾಡಿದ್ದು. ಇಂಥ ಎಕ್ಸ್ಪೆರಿಮೆಂಟ್ ನ ಯಾರು ಮಾಡಕ್ ಹೋಗ್ಬೇಡಿ, ಯಾರು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಯಾಕಂತಂದ್ರೆ ಇದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಿಜವಾಗ್ಲೂ. ನಾವು ಏನೋ ಇಲ್ಲಿ ಜಸ್ಟ್ ಟೆಸ್ಟ್ ಮಾಡೋಣ ಅಂತ ಬಂದ್ವಿ, ನೋಡಿದ್ರೆ ಇಲ್ಲಿ ನಮಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಯ್ತು. ದಯವಿಟ್ಟು ಇಂಥ ಸಾಹಸಕ್ಕೆ ಯಾರು ಕೈ ಇಡಬೇಡಿ. ಆಮೇಲೆ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ನೋಡಿದರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದ್ಸಲ ಕೇಳ್ತೀನಿ, ಕೈ ಮುಗಿದು ಇಂಥ ಎಕ್ಸ್ಪೆರಿಮೆಂಟ್ ನ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು. ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನಮಗೂ ಇನ್ನ ಮಾಡೋಕ್ಕೆ ಹುಮ್ಮಸ್ಸಾಗುತ್ತೆ. ಎಲ್ರಿಗೂ ನಮಸ್ಕಾರ. ಏನಂದರೆ ಇಲ್ಲಿ ವಿಡಿಯೋ ಮಾಡ್ಬೇಕಂತ ಎಲ್ಲ ಬಂದಿದ್ವಿ ನಾವು ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಮಾಡಿದ್ವಿ ಅಂತೇಳಿ ಎಲ್ಲರೂ ವಿಡಿಯೋ ನೀವು ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಏನಂದರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ, ಅದಕ್ಕೋಸ್ಕರ ನೀವು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಫಸ್ಟ್ ಟೈಮು ಬಂದಿತ್ತು, ಫಸ್ಟ್ ಟೈಮು ಈ ಥರ ನಮಗೆ ಆಗಿತ್ತು. ಹಾಗೆ ತುಂಬ ಹೆಂಗೆ ಭಯ ಆಯ್ತೈತಂದರೆ ಯಪ್ಪ, ನಾವು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವು, 10 ಗಂಟೆಯಿಂದ ಏನೂ ಇಲ್ಲ ಅಂತಲೇ ನಾವು ಮಾಡ್ತಿದ್ವು. ಹೋಯ್ತಾ 12 ಗಂಟೆ 2 ಗಂಟೆಗೆ ಯಪ್ಪ ಎಷ್ಟು ಭಯ ಅಂದರೆ ನಿಜರು ಯಾರು ಈ ಸಾಹಸವಂತೂ ಮಾಡೋಕ್ಕೆ ಹೋಗಬೇಡಿ. ನೀವು ದಯವಿಟ್ಟು ಹೇಳ್ತೀನಿ, ನಾವೇನೋ ಅಂದ್ಕೊಂಡೋದು ಏನೋ ಅಲ್ಲ ಆಯಿತು. ಬಟ್ ನಿಜ ಹೇಳ್ತೀನಿ ಯಪ್ಪ, ಈಗ ಟೈಮು 4 ಗಂಟೆ ಆಗಿದೆ. ಯಪ್ಪ ಇಷ್ಟು ಎಕ್ಸ್ಪೀರಿಯನ್ಸ್ ಅಂದರೆ ಯಪ್ಪ ನಿಜಲ್ಲೂ ಸಿಕ್ಕಾಬಟ್ಟೆ ಭಯ. ಒಂದು ಕಡೆ ಖುಷಿ ಇತ್ತು, ಒಂದು ಕಡೆ ಭಯ. ಇವಾಗ ಬರ್ತಾ ಬೆಳಗಿನ ಜಾವ ಆಗಕ್ಕೆ ಬಂತು, ಹೆವಿ ಭಯ ಆಗ್ಬಿಡ್ತು. ನಮಗಂತೂ ಸಿಕ್ಕಾಬಟ್ಟೆ ಭಯ ಆಯಿತು. ನೀವು ಯಾವುದೇ ಕಾರಣಕ್ಕೂ ಈ ಥರ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಕೈ ಮುಗಿದು ಬೇಡ್ಕೋತೀನಿ. ನಮ್ಮ ಜವಾರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮಿಂದ ನಾವು ಓಕೆನಾ, ನೀವು ನೋಡಿ ನಮಗೆ ಪ್ರೀತಿಯಿಂದ ಹಾರೈಸಿದ್ರೆ ಸಾಕು. ಅಂದರೆ ನಿಮಗೋಸ್ಕರ ನಾವು ನೈಟೆಲ್ಲ ಸಮಾಧಿ ಹತ್ರ ಹೋಗಿ ಫುಲ್ಲು ನೈಟೆಲ್ಲ ಇದು ಮಾಡಿದ್ದೀವಿ. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನಮಗಂತೂ. ಯಪ್ಪ, ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಏನು ಅನಿಸ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.